ತರಂಗ. 6ನೇ ತರಂಗದಲ್ಲಿ ನಾವು ಹಿಂದೆ ಏನ್ ನೋಡ್ಕೊಂಡ್ ಬಂದೇವಪ್ಪ ಅಂತ ಕೇಳಿದ್ರೆ 329ನೇ ಅಂಕದಲ್ಲಿ ಯಾವ ತರ್ಕದೃಷ್ಟಿಯಾದಂಥ ಕನಿಷ್ಠ ಅಧಿಕಾರಿ ಗುರುಗಳನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಏನದಪ್ಪ ಪ್ರಶ್ನೆ ಅಂತ ಕೇಳಿದ್ರೆ, ಸಂಸಾರವು ಸ್ವಪ್ನದಂತೆ ಅಲ್ಪಕಾಲ ಸ್ಥಾಯಿಯಾಗಿದ್ದರೆ ಅನಾದಿ ಕಾಲದ ಬಂಧವು ಉಂಟಾಗುತ್ತಿರಲಿಲ್ಲ. ಅದು ಸ್ವಪ್ನದಂತೆ ಅಲ್ಪ ಕಾಲ ಸ್ಥಾಯಿಯಾಗಿತ್ತಂದ್ರೆ ನಮಗರೆ ಅನಾದಿ ಕಾಲದ ಬಂಧ ತೋರ್ಲಿಗತ್ತದ. ಅದು ತೋರಬಾರದಾಗಿತ್ತು. ಬಂಧವು ನಿವೃತ್ತಿ ರೂಪ ಮೋಕ್ಷದ ನಿಮಿತ್ತವಾಗಿರುವ ಶ್ರವಣ ಮೊದಲಾದ ಸಾಧನಗಳು ನಿಷ್ಫಲವಾಗುತ್ತವೆ ಎಂದ. ಆ ಬಂಧ ಅದ ತಿಳಿನಿ, ಅದನ್ನು ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ಯಾವ ಜ್ಞಾನದ ಸಾಧನಗಳಾದ ಶ್ರವಣ ಮೊದಲಾದ ಮನನ ನಿಧಿಧ್ಯಾಸನ ಇವೆಲ್ಲ ಏನಾಗ್ತವಪ್ಪ ಅಂತ ಕೇಳಿದ್ರೆ ಸಾಧನಗಳು ನಿಷ್ಫಲ ಆಗಿ ಹೋಗ್ತವ ಎಂದ ಅವರೇ ವೇದದಲ್ಲಿ ಹೇಳ್ಕೊಂಡು ಬಂದಾರ. ಇದಕ್ಕೇನು ಉಪಾಯ ಅಂತ ಪ್ರಶ್ನೆ ಮಾಡ್ಯಾನವ. ಶಿಷ್ಯವಾಚ ದುಹ ಲಾಖ ಹಜಾರನ ಕಲ್ಪಕೋಯ ಉಪಜೋ ಸಂಸಾರ ತಾಮೈ ಜ್ಞಾನಿ ಮುಕ್ತ ಬಂದ ಅಜ್ಞ ಹಜಾರ್. ಅಂದ್ರೆ ಇಲ್ಲಿ ದುವಾ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಲಾಖ ಹಜಾರನ 1 ಕೋಟಿ ಕಲ್ಪಗಳಿಂದ ಏನಂತಾರ ನೋಡಿ, 1 ಕೋಟಿ ಕಲ್ಪಗಳಿಂದ ಈ ಸಂಸಾರ ಏನ್ ಮಾಡ್ಯದಪ್ಪ ಅಂದ್ರೆ ಹುಟ್ಟಿರುತ್ತದೆ. ಅದರಲ್ಲಿ ಅಂದ್ರೆ ಆ ಸಂಸಾರದಲ್ಲಿ ಜ್ಞಾನಿ ಪುರುಷನೊಬ್ಬನು ಮುಕ್ತನಿರುತ್ತಾನೆ. ಇನ್ನ ಉಳಿದ ಸಾವಿರಾರು ಅಜ್ಞಾನಿ ಪುರುಷರು ಬಂಧನಕ್ಕೊಳಗಾಗಿದ್ದಾರೆ. ಅದರೊಳಗೆ ಜ್ಞಾನಿ ಒಬ್ಬ ಮುಕ್ತ ಆಗ್ತಾನ, ಉಳಿದ ಅಜ್ಞಾನಿ ಜನರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ. ಇನ್ನು 11ನೇ ದುವಾ ಏನಂತಾರ ನೋಡ್ರಿ, ಜೋಟ ಸ್ವಪ್ನ ಸಮಾನ ಜೋ ಛನ घटका होए या मैं बद्ध कौन को मुक्त होए ಶ್ರವಣಾದಿಕ ಕಹೆ ಕಾಮ. ಒಂದು ವೇಳೆ ಈ ಜಗತ್ತು ಸ್ವಪ್ನ ಅಂದ್ರೆ ಸ್ವಪ್ನದಂತೆ ಸುಳ್ಳಾಗಿದ್ದಾದರೆ, ಈ ಜಗತ್ತು ಒಂದು ವೇಳೆ ಸ್ವಪ್ನದಂತೆ ಸುಳ್ಳಾಗಿದ್ದಾದರೆ ಅದು ಒಂದು ಕ್ಷಣವೋ ಅಥವಾ ಒಂದು ಘಳಿಗೆಯೋ, ಗಳಿಗೆಕಂದ್ರೆ 24 ನಿಮಿಷ ಅಂತ ಕೊಟ್ಟರ, ಅಥವಾ ಜಾಮ್ ಅಂದ್ರೆ ಒಂದು ಪ್ರಹರವೋ ಅಂದ್ರೆ 3 ಗಳಿಗೆ ಮತ್ತು ಇನ್ನ ಇರುತ್ತದೆ. ಇಷ್ಟರಲ್ಲಿ ಯಾರಪ್ಪ ಅಂದ್ರೆ ಬದ್ಧ ಕವನ, ಯಾರು ಬದ್ಧರು, ಯಾರು ಬದ್ಧರಾಗುತ್ತಾರೆ. ಹಾ ಹೇಳ್ರಿ. ಕೇಳಿಸ್ತದ್ರಿ ನಿಮ್ಮದು ಅಣ್ಣವ್ರ, ಕೇಳಿಸಲ್ಗತ್ತದ ನೀವು. ಹ್ಞೂ ರೀ ನಿಮಗ್ ಕೇಳಿಸಲ್ರಿ ಇದು? ಇಲ್ರಿ, ಈಗ ಕೇಳಿಸ್ತದ ನೀವು ಮಾತಾಡೋದು. ಹಾ ಬರೋಬರಿ ಅದ. ಈಗ ನೋಡ್ರಿ ಏನಂತಾರ್ರಿ, ಸ್ವಪ್ನದಲ್ಲಿ ಯಾರು ಬದ್ಧರಾಗುತ್ತಾರೆ, ಯಾರು ಮುಕ್ತರಾಗುತ್ತಾರೆ. ಆದ್ದರಿಂದ ಶ್ರವಣ ಮನನಾದಿಗಳ ಏನಿರುತ್ತದೆ? ಅದಕ್ಕೆ ತಾತ್ಪರ್ಯ ಏನೆಂದರೆ ಶ್ರವಣಾದಿ ಸಾಧನಗಳು ನಿಷ್ಪ್ರಯೋಜವಿರುತ್ತವೆ. ಹೆಂಗಪ್ಪ ಅಂತ ಕೇಳಿದ್ರೆ,
ಇವೆಲ್ಲ ಶ್ರವಣಾದಿಗಳು ನಿಷ್ಪ್ರಯೋಜನ ಇರುತ್ತವೆ ಎಂಬ ಭಾವವು. ಟೀಕಾ ನೋಡ್ರಿ ಏನಂತಾರ್ರಿ, ಈಶ್ವರ ಸೃಷ್ಟಿಯು ಅನಂತ ಕಲ್ಪಗಳಿಂದ ಅನಾದಿಯಾಗಿರುತ್ತದೆ. ಆ ಈಶ್ವರ ಸೃಷ್ಟಿಯು ಅನಂತ ಕಲ್ಪಗಳಿಂದ, ಒಂದೇ ಕಲ್ಪ ಅಲ್ಲ, ಅನಂತ ಕಲ್ಪ ಹೇಳಿದ್ರಲ್ಲಿ. ಒಂದು ಕಲ್ಪ ಅಂದ್ರೆ ಎಷ್ಟ್ರಪ್ಪ? 1,000 ಮಹಾಯುಗದಿ. 1,000 ಮಹಾಯುಗ. ಒಂದು ಕಲ್ಪ ಅಂದ್ರ ಈ 4 ಯುಗಗಳು ಒಂದು ಸುತ್ತು ತಿರುಗಿದಾಗ ಒಂದು ಯುಗ, ಒಂದು ಮಹಾಯುಗ ಆಗ್ತದೆ. ಅಂತ ಮಹಾಯುಗಗಳು 1,000 ಸಲ ತಿರುಗಿದಾಗ ಒಂದು ಕಲ್ಪ ಅಂತ ಹೇಳಿದ್ರು. ಆ ಒಂದು ಕಲ್ಪ ಅಂದ್ರೆ ಒಂದು ಬ್ರಹ್ಮಾಂಡ, ಒಂದು ಹಗಲ. ಹ್ಯಾಂಗ ನಮ್ದು 12 ತಾಸಿಂದ ಒಂದು ಹಗಲದು, ಹಾಂಗ ಅವನದು ಇದೇನದಪ್ಪ ಅಂತ ಕೇಳಿದ್ರದು ಒಂದು ಕಲ್ಪ, ಒಂದು ಹಗಲ ಒಂದು. ಅದಕ್ಕೆ ಹೇಳ್ತಾರೆ ಟೀಕಾ, ಈಶ್ವರ ಸೃಷ್ಟಿಯು ಅನಂತ ಕಲ್ಪಗಳಿಂದ ಅನಾದಿಯಾಗಿರುತ್ತದೆ. ಅದರಲ್ಲಿ ಜ್ಞಾನಿಯೊಬ್ಬನು ಮುಕ್ತನಾಗುತ್ತಾನೆ, ಅಜ್ಞಾನಿಗಳಿಗೆ ಬಂಧವೇ ಉಳಿಯುತ್ತದೆ. ಒಂದು ವೇಳೆ ಈ ಸೃಷ್ಟಿಯು ಸ್ವಪ್ನ ಸಮಾನವಿದ್ದುದಾದರೆ, ಸ್ವಪ್ನವು ಒಂದು ಕ್ಷಣವೋ, ಒಂದು ಘಳಿಗೆಯೋ, ಅಥವಾ ಒಂದು ಪ್ರಹರವೋ ಇರುತ್ತದೆ. ಅದರಂತೆ ಸಂಸಾರವಾದರೂ ಕೂಡ ಒಂದು ಕ್ಷಣವೋ, ಒಂದು ಘಳಿಗೆಯೋ, ಒಂದು ಪ್ರಹರ ಕಾಲವೋ, ಅಥವಾ ಅದಕ್ಕಿಂತಲೂ ಸ್ವಲ್ಪ ಅಧಿಕ ಕಾಲದಲ್ಲಿಯೋ ಇರುವಂತಹದ್ದಾಗಿರುತ್ತದೆ. ಅದೇನ್ರಿ? ಇರುವಂತಹದ್ದಾಗುತ್ತದೆ. ಈ ಸಂಸಾರವು ಸ್ವಪ್ನದಂತೆ ಸ್ವಲ್ಪ ಕಾಲದಲ್ಲಿರುವಂತಹದ್ದಾಗಿದ್ದರೆ, ನೀವು ಹೇಳ್ದಂಗ ಇದು ಸ್ವಪ್ನದಂತೆ ಸ್ವಲ್ಪ ಕಾಲದಲ್ಲೇ ಇರುವಂತಹದ್ದಾಗಿದ್ದರೆ ಅನಾದಿ ಕಾಲವುಳ್ಳ ಬಂಧವು ಇರುತ್ತಿರಲಿಲ್ಲ. ಅನಾದಿ ಕಾಲದ ಬಂಧ ನಮಗರೆ ತೋರ್ಲಿಗತ್ತದ, ನೀವರೇ ಸ್ವಪ್ನ ಸಮಾನ ಅಂತ ಹೇಳ್ತೀರಿ. ಬಂಧ ನಿವೃತ್ತಿ ರೂಪ ಮೋಕ್ಷದ ನಿಮಿತ್ತವಾಗಿ ಮಾಡುತ್ತಿರುವ ಶ್ರವಣ ಮೊದಲಾದ ಸಾಧನಗಳು ಅವೆಲ್ಲ ನಿಷ್ಫಲ ಆಗಿ ಹೋಗ್ತಾವ ನೋಡ್ರಿ. ಇಂದ ಅದು ಸ್ವಪ್ನದಂತೆ ಅಂದ್ರೆ ಇಷ್ಟೆಲ್ಲ ಏನದ, ಈ ಶ್ರವಣ ಮನನ ನಿಧಿಧ್ಯಾಸನ ಇಷ್ಟೆಲ್ಲ ಮಾಡ್ಲಿಕ್ಕೆ ತರದ್ ನಿಷ್ಫಲ ಆಗಿ ಹೋಗ್ತದೆ. ಇಂದ ಇದಕ್ಕೇನು ಉಪಾಯ ಅಂತ ಕೇಳ್ತಾನವ. ಸದ್ಗುರುಗಳು ಅದಕ್ಕೆ ಎದ್ದೇಪಿಗಾರ ಬರ್ತಾನಿಲ್ಲಿ, ಏನಂತಾನ, ಈ ಪೂರ್ವದಲ್ಲಿ ಹೇಳಲ್ಪಟ್ಟ ಸಿದ್ಧಾಂತದಲ್ಲಿ ಒಂದೇ ಕಡ ಬಂಧ ಮೋಕ್ಷಗಳಲ್ಲಿ ವೇದ ಗುರುಗಳಾಗಲಿ, ಏನಂತಾರ್ರಿ, ಬಂಧ ಮೋಕ್ಷವಾಗಲಿ ವೇದ ಗುರುಗಳಾಗಲಿ ಅಂಗೀಕಾರವಿರುವುದಿಲ್ಲ. ಏನಂತಾರ್ರಿ? ಬಂಧ ಮೋಕ್ಷವಾಗಲಿ ವೇದ ಗುರುಗಳಾಗಲಿ ಅಂಗೀಕಾರವಿರುವುದಿಲ್ಲ. ಇದ್ರ ಮ್ಯಾಗ ಎಷ್ಟದಪ್ಪ ಅಂದ್ 358 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಪಂಡಿತ್ ಪಿತಾಂಬರಜಿಯವ್ರು ಏನ್ ಹೇಳ್ತಾರ, ಇಲ್ಲಿ ಈ ಅಭಿಪ್ರಾಯವಿರುತ್ತದೆ. ಅಭಿಪ್ರಾಯ ಅಂದ್ರೆ ಏನ್ರಿಪ್ಪ? ಹೃದಯಗತ ಭಾವ. ಏನು ಹೃದಯದಲ್ಲಿ ಅದನ್ನು ಹೊರಗಾಕ್ತಾರ. ಇಲ್ಲಿ ಈ ಅಭಿಪ್ರಾಯವಿರುತ್ತದೆ, ಈ ದೃಷ್ಟಿ ಸೃಷ್ಟಿವಾದದಲ್ಲಿ ಏಕಜೀವವು ಅಂಗೀಕಾರವಿರುವುದರಿಂದ. ಎಲ್ರಿ? ಈ ದೃಷ್ಟಿ ಸೃಷ್ಟಿವಾದದಲ್ಲಿ ಏಕಜೀವವು, ಜೀವ ಅನೇಕಿಲ್ಲಿ, ಒಂದೇ ಜೀವ ಅಂಗೀಕಾರವಿರುವುದರಿಂದ ಅನ್ಯ ಜೀವರೂಪ ಗುರು ಆಗಲಿ ಅಥವಾ ಶಿಷ್ಯನಾಗಲಿ ಅಂಗೀಕಾರವಿರುವುದಿಲ್ಲ. ಮತ್ತೇನೆಂದರೆ, ಸ್ವಪ್ನದಲ್ಲಿ ಯಾವ ಒಬ್ಬ ಮುಖ್ಯ ಜೀವನಿರುವನೋ, ಸ್ವಪ್ನದಲ್ಲಿ ಮುಖ್ಯ ಜೀವ ಯಾವ ಒಬ್ಬದನ, ಅವನಿಗಿಂತಲೂ ಭಿನ್ನವಾಗಿರುವ ಅನ್ಯವೆಲ್ಲವೂ, ಅವನಿಗಿಂತ ಭಿನ್ನವಾಗಿರುವ ಅನ್ಯವೆಲ್ಲವೂ ಹ್ಯಾಂಗಪ್ಪ ಅಂತ ಕೇಳಿದ್ರ, ಜೀವನ ಆಭಾಸವಿರುವಂತೆ
ಉಳಿದೆಲ್ಲ ತೋರ್ತಾವಲ್ರಿ, ಎಷ್ಟೋ ಕೋಟಿಗಟ್ಟಲೆ ಜೀವರು ತೋರ್ಲಿಗತ್ತಾರಲ್ಲಿ. ಅವೆಲ್ಲ ಹೆಂಗವಪ್ಪ ಅಂತ ಕೇಳಿದ್ರೆ ಜೀವಾಭಾಸದವ. ಜೀವಾಭಾಸ, ಜೀವಲ್ಲ ಜೀವಭಾಸವು. ಇಲ್ಲಿಯೂ ಜಾಗೃತದಲ್ಲಿಯೂ ಕೂಡ ಅನ್ಯವೆಲ್ಲವೂ, ಅಲ್ಲಿ ಸ್ವಪ್ನದಲ್ಲಿ ಹೆಂಗ್ ತೋರ್ತಾವ ಹಂಗೆ ಇಲ್ಲಿ ಜಾಗ್ರದಲ್ಲಿಯೂ ಕೂಡ ಅನ್ಯವೆಲ್ಲವೂ ಜೀವಾಭಾಸವಾಗಿ ಪ್ರತೀತವಾಗುತ್ತವೆ. ಅಲ್ಲಿ ಹ್ಯಾಂಗ ಒಬ್ಬ ಜೀವದನ ಮುಖ್ಯ ಜೀವ, ಉಳಿದೆಲ್ಲ ಹೆಂಗ ಜೀವಾಭಾಸದವು ಇಲ್ಲಿ ಹಂಗ ತೋರ್ಲಿಗತಾವ್. ಅದರಂತೆಯೇ ಆಭಾಸ ರೂಪ ಗುರುವಾಗಲಿ, ಗುರು ಹೆಂಗನ ಆಭಾಸ ರೂಪ ಗುರುವಾಗಲಿ ಅಥವಾ ಶಿಷ್ಯನಾಗಲಿ ಇರುತ್ತಾನೆ. ಅಲ್ಲಿ ಸ್ವಪ್ನದಲ್ಲಿ ಎಷ್ಟೋ ಹ್ಯಾಂಗ ತೋರವ ಹಂಗಿಲ್ಲಿ ಆಭಾಸ ರೂಪ ಗುರು ಆಗಲಿ ಶಿಷ್ಯ ಆಗಲಿ ಪ್ರತೀತ ಆಗ್ಲಿಗತ್ತಾರ. ಆ ಗುರುವಿನಲ್ಲೇ ಪರಮಾತ್ಮನೆಂಬ, ನೋಡ್ರಿ, ಆ ಗುರುವಿನಲ್ಲಿ ಪರಮಾತ್ಮನೆಂಬ ಭಾವದಿಂದ ಯಾವನು ಭಕ್ತಿಯನ್ನು ಮಾಡುತ್ತಾನೆಯೋ, ಅದಾದರೂ ಕೂಡ ಸ್ವಪ್ನದಲ್ಲಿ ಯಾವ ಪ್ರಕಾರ ಗುರುವಿನ ಭಕ್ತಿಯನ್ನು ಮಾಡುವನೋ ಅದರಂತೆ ಆ ಸ್ವಪ್ನದಲ್ಲಿ ಅಲ್ಲಿ ಗುರು ಭಕ್ತಿ ಮಾಡ್ಲಿಕ್ಕತ್ತಾನ. ಅದರಂತೆ ಮಿಥ್ಯವಾಗಿರುವ ಯಾನ್ರಿ ಪ್ರಾತಿಭಾಷಿಕ ಸತ್ತ ಉಳ್ಳದ್ದಾಗಿರು, ಅದು ಮಿಥ್ಯವಾಗಿ ಹೆಂಗದಪ್ಪ ಅಂತ ಕೇಳಿದ್ರೆ ಪ್ರಾತಿಭಾಷಿಕ ಸತ್ತ ಉಳ್ಳದ್ದಾಗಿರುತ್ತದೆ. ಈ ಪಕ್ಷದಲ್ಲಿ ಜೀವ ಈಶ್ವರ ಮೊದಲಾದವರು ಹೆಂಗದರಪ್ಪ ಅಂತ ಕೇಳಿದ್ರೆ ಆ ಪದಾರ್ಥಗಳನ್ನು ಏನಂತಾರ್ರಿ, ಜೀವ ಈಶ್ವರ ಮೊದಲಾದ 6 ಪದಾರ್ಥಗಳನ್ನು ಸ್ವರೂಪದಿಂದ ಅನಾದಿ ಎಂದು ಒಪ್ಪಿರುತ್ತಾರೆ. 6 ಪದಾರ್ಥಗಳು ಹೆಂಗವಪ್ಪ ಅಂತ ಕೇಳಿದ್ರೆ ಅನಾದಿ, ಜೀವ ಈಶ್ವರ ಮೊದಲಾದ ಕೊಟ್ರು ನೋಡ್ರಿ. ಇನ್ನು ಯಾವ್ರಿನ 4? 6 ಅನಾದಿ ಹೇಳ್ಯಾರ. ಇಲ್ಲಿ 2 ಅವರು ನಾಮನಿರ್ದೇಶ ಮಾಡ್ಯಾರ. ಜೀವ ಈಶ್ವರ ಮೊದಲಾದ, ಇನ್ನು 4 ಯಾವಪ್ಪ ಅಂದ್ರೆ ಆ ಜೀವ ಈಶ್ವರ ಸಂಬಂಧ ಭೇದ, ಜೀವ ಈಶ್ವರ ಭೇದ, ಬ್ರಹ್ಮ ಮಾಯಾ ಸಂಬಂಧ. ಇಲ್ಲಿ 2 ತಗೊಂಡ್ರಿ. ಜೀವ ಈಶ್ವರ ಮೊದಲಾದ ಅಂದ್ರೆ ಅವರ ಭೇದ, ಇಲ್ಲಿ ಬ್ರಹ್ಮ ಮಾಯಾ ಮತ್ತು ಸಂಬಂಧ. ಜೀವ ಈಶ್ವರ ಮೊದಲಾದ 6 ಪದಾರ್ಥಗಳನ್ನು ಸ್ವರೂಪದಿಂದ ಅನಾದಿ ಎಂದು ಒಪ್ಪಿರುತ್ತಾರೆ. ಅವುಗಳ ಮಧ್ಯದಲ್ಲಿ ಬ್ರಹ್ಮವು ಪರಮಾರ್ಥ ಸತ್ತ ಇರುತ್ತದೆ. 6ರಲ್ಲಿ ಬ್ರಹ್ಮ ಹೆಂಗದಪ್ಪ ಅಂತ ಕೇಳಿದ್ರೆ ಪರಮಾರ್ಥ ಸತ್ತ ಅದ. ಮತ್ತು ಬ್ರಹ್ಮಕ್ಕಿಂತಲೂ ಭಿನ್ನವಾದ ಪ್ರಪಂಚವು ವ್ಯಾವಹಾರಿಕ ಸತ್ತ ಇರುತ್ತದೆ. ಮತ್ತು ಅನ್ಯವಾದ ಪ್ರವಾರೂಪದಿಂದ ಅನಾದಿಯಾದ ಸಕಲ ಕಾರ್ಯ ಪ್ರಪಂಚವು ಪ್ರಾತಿಭಾಷಿಕ ಸತ್ತ ಇರುತ್ತದೆ. ಏನ್ ಹೇಳಿದ್ರು ನೋಡ್ರಿ, ಒಂದನೇದ್ದು ಬ್ರಹ್ಮವು ಪರಮಾರ್ಥ ಸತ್ತ ಇರುತ್ತದೆ, ಮತ್ತು ಇನ್ನು 2ನೇ ಆಕಡದೊಳಗ ಬ್ರಹ್ಮಕ್ಕಿಂತಲೂ ಭಿನ್ನವಾದ ಪ್ರಪಂಚವು ವ್ಯಾವಹಾರಿಕ ಸತ್ತ ಇರುತ್ತದೆ. ಮತ್ತು 3ನೇ ಆಕಡ ಅನ್ಯವಾದ ಪ್ರವಾರೂಪದಿಂದ ಅನಾದಿಯಾದ ಸಕಲ ಕಾರ್ಯ ಪ್ರಪಂಚವು ಪ್ರಾತಿಭಾಷಿಕ ಸತ್ತ ಇರುತ್ತದೆ. ಅನಾದಿ ಪ್ರವಾರೂಪದಿಂದ ಅನಾದಿಯಾದ, ಅದಕ್ಕಿಂತ ಅನ್ಯವಾದ ಏನಂತಾರ್ರಿ, ಪ್ರವಾರೂಪದಿಂದ ಅನಾದಿಯಾದ ಸಕಲ ಕಾರ್ಯ ಪ್ರಪಂಚವು ಪ್ರಾತಿಭಾಷಿಕ ಸತ್ತ ಇರುತ್ತದೆ. ಪ್ರಾತಿಭಾಷಿಕ ಅಂದ್ರೆ ಏನು? ಕೇವಲ ಪ್ರತೀತಿ ಮಾತ್ರ.
ಬಂದ ಮೋಕ್ಷವಾಗಲಿ ವೇದ ಗುರುಗಳಾಗಲಿ ಅಂಗೀಕಾರಗಳು ಇರುವುದಿಲ್ಲ. ಎರಡನೇದು ಮತ್ತೇನೆಂದರೆ ಚೇತನವು ನಿತ್ಯ ಮುಕ್ತವಿರುತ್ತದೆ. ಚೇತನ ಹೆಂಗದಪ್ಪ ಅಂತ ಕೇಳಿದ್ರೆ ನಿತ್ಯ ಮುಕ್ತದದು. ಅದಕ್ಕೆ ಶ್ರವಣ ಮಾಡಿ ಮನನ ಮಾಡಿ ನಿಧಿದೇಶನ ಮಾಡ್ಕೊಳ್ಳೋದು ಏನು ಹರಕತ್ತಿಲ್ಲದು, ಮೊದಲೇ ಮುಕ್ತದ. ಇನ್ನು ಮೂರನೇ ಕಡ ಅವಿದ್ಯೆಯ ಪರಿಣಾಮ ಹೊಂದಿ ಚೇತನದಲ್ಲಿ ಅನೇಕ ವಿವರ್ತಗಳು ಉಂಟಾಗುತ್ತವೆ. ಆದ್ದರಿಂದ ಆತ್ಮ ಸ್ವರೂಪಕ್ಕೆ ಕಿಂಚಿತ್ತಾದರೂ ಕೂಡ ಹಾನಿ ಇರುವುದಿಲ್ಲ. ಅವೇನು ತೋರಿದ್ರು ಬೇಕಾದಷ್ಟು ತೋರಿದ್ರು ಸಹಿತ ಆತ್ಮ ಚೈತನ್ಯಕ್ಕೆ ಏನಾರೆ ಹಾನಿ ಆದನಪ್ಪ ಅಂದ್ರೆ ಏನು ಹಾನಿ ಇಲ್ಲ. ಬೇಕಾದಷ್ಟು ತೋರ್ಲೆವು, ತೋರಿದ್ರು ಏನೇನು ಹಾನಿ ಇಲ್ಲ. ಹ್ಯಾಂಗ ಹಗ್ಗದಲ್ಲಿ ಹಾವು ತೋರಿದ್ರೆ ಹಗ್ಗಿಗೆ ಏನರೆ ವಿಕಾರ ಆಗ್ಯದ ಅನ್ನೋದು, ಹಗ್ಗ ಏನರೆ ವಿಸಾರಿ ಆಗ್ಯದೇನಂದ್ರೆ ಇಲ್ಲ. ಅದರಂತೆ ಚೇತನದಲ್ಲಿ ಜಗತ್ತು ತೋರ್ಯದಂದ್ರೆ ಚೇತನ ಏನಾರ ಕೆಟ್ಟದೇನಂದ್ರೆ ಏನು ಹಾನಿ ಇಲ್ಲ. ಕಿಂಚಿತ್ತಾದರೂ ಕೂಡ ಹಾನಿಯೇ ಇರುವುದಿಲ್ಲ. ನಾಲ್ಕನೇ ಕಡ ಆತ್ಮನು ಸದಾ ಅಸಂಗನಾಗಿದ್ದು ಏಕರಸವಾಗಿರುತ್ತಾನೆ. ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಸದಾ ಸಂಗನಾಗಿದ್ದು ಏಕರಸವಾಗಿರುತ್ತಾನೆ. ಐದನೇ ಕಡ ಇಂದು ಕೆಲವರು ಯಾರೂ ಮುಕ್ತರಾಗುವುದಿಲ್ಲ ಮತ್ತು ಮುಂದೆಯೂ ಆಗಬೇಕಾದುದಿಲ್ಲ. ಯಾಕೆಂದರೆ ಚೇತನವು ನಿತ್ಯ ಮುಕ್ತವಿರುತ್ತದೆ. ಚೇತನ ಹೆಂಗದ ನಿತ್ಯ ಮುಕ್ತದ. ಆರನೇದ್ದು ಅವಿದ್ಯೆ ಹಾಗೂ ಅದರ ಪರಿಣಾಮವು ಚೇತನದೊಡನೆ ಯಾವ ಕಾಲದಲ್ಲಿಯೂ ಸಂಬಂಧವಿರುವುದಿಲ್ಲ. ಅವಿದ್ಯೆ ಹಾಗೂ ಅದರ ಪರಿಣಾಮವು ಎಲ್ಲಿ? ಚೇತನದೊಡನೆ ಯಾವ ಕಾಲದಲ್ಲಿಯೂ ಸಂಬಂಧವಿರುವುದಿಲ್ಲ. ಅದಕ್ಕೆ ಸಂಬಂಧ ಇಲ್ಲ. ಯಾಕದ ಮಿಥ್ಯದ, ಅದು ಸತ್ಯದ. ಅವಿದ್ಯೆ ಹಂಗದ, ಅದು ಅವಿದ್ಯಾ ಅವಿಚಾರ ಸಿದ್ಧ, ವಿಚಾರ ಬಾಧ್ಯ. ಆ ಇಲ್ಲದೇನ್ ಮಾಡಿತ್ತು? ಏನು ಮಾಡೋದಿಲ್ಲದು, ಕೇವಲ ತೋರ್ತದ ಸ್ವಪ್ನದಂತೆ. ಹಗ್ಗದೊಳಗೆ ಹಾವು ತೋರ್ಯದಂದ್ರೆ ಯಾರಿಗಾರ ಕಡ್ದದನ್ನದು. ಅವಿದ್ಯೆ ಹಾಗೂ ಅದರ ಪರಿಣಾಮ ಚೇತನದೊಡನೆ ಯಾವ ಕಾಲದಲ್ಲಿಯೂ ಸಂಬಂಧವಿರುವುದಿಲ್ಲ. ಆದ್ದರಿಂದ ಬ್ರಹ್ಮವು ಮತ್ತು ವೇದ ಗುರುಗಳು, ಶ್ರವಣ ಮೊದಲಾದವುಗಳು ಹಾಗೂ ಸಮಾಧಿ ಅದರಂತೆ ಮೋಕ್ಷವು ಮತ್ತು ಅವೆಲ್ಲವುಗಳ ಜ್ಞಾನವು ಕೂಡ ಸ್ವಪ್ನದಂತೆ ಮಿಥ್ಯಾಜನ್ಯವಿರುತ್ತವೆ. ಇವೆಲ್ಲ ಹೇಳಿದ್ರೆ ಹ್ಯಾಂಗ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಇವೆಲ್ಲ ಸ್ವಪ್ನದಂತೆ ಮಿಥ್ಯಾಜನ್ಯವಾಗಿ ತೋರ್ಲಿಗತ್ತವ. ಆದ್ದರಿಂದ ಬಂಧವು ಮತ್ತು ವೇದ ಗುರುಗಳು, ಶ್ರವಣ ಮೊದಲಾದವುಗಳು ಹಾಗೂ ಸಮಾಧಿ ಅದರಂತೆ ಮೋಕ್ಷವು ಮತ್ತು ಅವೆಲ್ಲವುಗಳ ಜ್ಞಾನವು ಕೂಡ ಸ್ವಪ್ನದಂತೆ. ಏನೇ ತೋರಿದ್ರು ನಿನಗವೆಲ್ಲ ಬಂಧ ತೋರಿದ್ರು ಮತ್ತು ವೇದ ಗುರುಗಳು, ಶ್ರವಣ ಮೊದಲಾದವುಗಳು ಹಾಗೂ ಸಮಾಧಿ ಅದರಂತೆ ಮೋಕ್ಷವು ಮತ್ತು ಅವೆಲ್ಲವುಗಳು ಹೆಂಗವಪ್ಪ ಅಂತ ಕೇಳಿದ್ರೆ ಅವೆಲ್ಲವುಗಳ ಜ್ಞಾನವು ಕೂಡ ಸ್ವಪ್ನದಂತೆ ಅವಿದ್ಯಾಜನ್ಯವಿರುತ್ತವೆ. ಆದ್ದರಿಂದ ಮಿಥ್ಯವಿರುತ್ತವೆ. ಅವಿದ್ಯಾಜನ್ಯವಾದದ್ದೆಲ್ಲ ಹೆಂಗಿರ್ತವೆ? ಮಿಥ್ಯ. ಏಳನೇ ಕಡ ಅವುಗಳಲ್ಲಿ ತೋರುವ ಬಹುಕಾಲ ಸ್ಥಾಯಿತ್ವವಾದರೂ ಕೂಡ ಅವಿದ್ಯಾಜನ್ಯವಿರುತ್ತವೆ. ಅದರಲ್ಲಿ ಏಸು ಬಹುಕಾಲ ಬಹಳದಿಂದ ಹಿಡಿದು ತೋರ್ದಂಗೆ ಆಗ್ಲಿಕತ್ತಾವ ನೋಡ್ರಿ. ಸ್ವಪ್ನದಲ್ಲಿ ತೋರ್ತಾವ ಹಂಗ.
ಭಾಳ 100 ವರ್ಷ. ಈಗ ಒಂದು ಮಗ ಹುಟ್ಟದ, ಆ ಮಗನಿಗೆ ಮತ್ತೆ ಹೆಣ್ಣು ನೋಡ್ತಾನ, ಅದಕ್ಕೆ ಲಗ್ನ ಮಾಡ್ತಾನ, ಅದಕ್ಕೆ ಮಕ್ಕಳು ಹುಟ್ಟುತ್ತವ, ಅವು ದೊಡ್ಡ ಆತವ, ಅವಕ್ಕೆ ಮತ್ತೆ ಮಕ್ಕಳು ಹುಟ್ಟುತ್ತವ. ಸ್ವಪ್ನ ಕಾಲದಲ್ಲಿ ನೋಡ್ರಿ 100 ವರ್ಷದ ಅವಧಿ ತೋರಿಸೋದಿಲ್ಲ, ಹಂಗಿಲ್ಲಿ ತೋರಿಸ್ಲಿಕ್ಕತ್ತದ. ಅದಕ್ಕೆ ಯಥಾಮೂರ್ತೇಶ ಸಂವತ್ಸರ ಶತಭ್ರಮ ತಥಾ ಮಾಯಾವಿಲಾಸೋ ಎಂ ಜಾಯತೆ ಜಾಗೃತಿ ಭ್ರಮ. ಅದು ಸ್ವಪ್ನ ಭ್ರಮ, ಇದು ಜಾಗೃತಿ ಭ್ರಮ. ಅವುಗಳಲ್ಲಿ ತೋರುವ ಬಹುಕಾಲ ಸ್ಥಾಯಿತ್ವವಾದರೂ ಕೂಡ ಅವಿದ್ಯಾಜನ್ಯವಿರುತ್ತದೆ. ಹೀಗಿದ್ದರೂ ಕೂಡ ತಥಾಪಿ ಹೇಳ್ತಾರ, ಈ ಸಿದ್ಧಾಂತವನ್ನು ತಿಳಿದುಕೊಳ್ಳದೆ ಸ್ಥೂಲ ದೃಷ್ಟಿಯಿಂದ ಮಾಡಿದ ಏನಾಗ್ಯದದು ಪ್ರಶ್ನೆಯಾಗಿರುತ್ತದೆ. ಸಿದ್ಧಾಂತ ಏನದ ನಿನಗೆ ಗೊತ್ತಿಲ್ಲ, ಆ ಸಿದ್ಧಾಂತ ತಿಳಿಯಾರ ಬಿಟ್ಟೆ ಪ್ರಶ್ನೆ ಮಾಡೀನಿ. ಅದಕ್ಕಿನ್ನೇನು ಹೇಳ್ತಾಳ್ರಿ, ಅಗ್ರದ ದೇವ ಅಂದ್ರೆ ಇಚ್ಛಾರಹಿತ ಆತ್ಮದೇವನ ಸ್ವಪ್ನ. 330ರಿಂದ 452 ಅಂಕ ಪರ್ಯಂತರ ಹೇಳೋರದಾರ. ಗತ ಪ್ರಶ್ನೆಗೆ ಉತ್ತರ 330, 38. ಈಗೇನು ಹೇಳ್ತಾರೆ ನೋಡ್ರಿ, 330ರೊಳಗ ಅಗ್ರದ ದೇವನಿಗಾಗುವ ಸ್ವಪ್ನದ ಪ್ರತೀತಿಯು ಅಂತ ದೇವಪ್ಪ ಅಂದ್ರ ಅಗ್ರದ ದೇವನಿಗಾಗುವ ಸ್ವಪ್ನದ ಪ್ರತೀತಿಯು 330ರಿಂದ 331 ಅಂಕ ಪರ್ಯಂತರ ಗುರುವ ಏನಂತಾರ್ರಿ, ಗುರುವಾಚ್ಯ ದೋಹ. अग्रद देव को स्वप्न में भ्रम उपजो, यही रीति शिष्यतों को यह उपजे बंद मोक्ष परती थी. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, 12ನೇ ದೋಹದ ಅರ್ಥ, ಯಾವ ಪ್ರಕಾರ ಅಗ್ರದ ದೇವಕೋ ಅಂದ್ರ ಅಗ್ರದ ದೇವನಿಗೆ ಕನಸಿನಲ್ಲಿ ಏನಾಯ್ತು, ಭ್ರಾಂತಿಯು ಉತ್ಪತ್ತಿಯಾಗಿ ತೋರುತ್ತಿತ್ತು. ಅದೇ ಪ್ರಕಾರ ಹೇ ಶಿಷ್ಯನೇ, ನಿನಗಾದರೂ ಕೂಡ ಹೆಂಗ್ ತೋರ್ಲಗತ್ತದ, ನಿನಗಾದರೂ ಕೂಡ ಈ ಬಂಧ ಮೋಕ್ಷವೆಂಬ ಭ್ರಾಂತಿಯು ಉತ್ಪತ್ತಿಯಾಗಿ ತೋರುತ್ತಿದೆ. ಆ ಬಂಧ ಮೋಕ್ಷ ಆದ್ರೂ ಸಹಿತ ನಿನಗೆ ಹೆಂಗಪ್ಪ ಅಂತ ಕೇಳಿದ್ರೆ ಅಲ್ಲಿ ತೋರ್ಲಿಗತ್ತದ. ಟೀಕಾ, ಹೇ ಶಿಷ್ಯನೇ, ಯಾವ ಪ್ರಕಾರ ನಿದ್ರಾದೋಷದಿಂದ ಸ್ವಪ್ನದಲ್ಲಿ ಗುರುಗಳು ಅಧ್ಯಯನ ಮತ್ತು ವೇದಶಾಸ್ತ್ರ ಶ್ರವಣ ಧರ್ಮಶಾಸ್ತ್ರ ಅಧ್ಯಯನ ಮಾಡುವವನು ಮತ್ತು ಕರ್ಮ ಹಾಗೂ ಅವುಗಳ ಫಲದ ಪ್ರತೀತಿ ಮತ್ತು ಆ ಪದಾರ್ಥಗಳಲ್ಲಿ ಸತ್ಯತ್ವದ ಭ್ರಾಂತಿ ಮೊದಲಾದವುಗಳು ಉಂಟಾದಾಗ್ಯಾದರೂ ಕೂಡ ಆ ಸ್ವಪ್ನದ ಸರ್ವ ಪದಾರ್ಥಗಳು ಹೇಗೆ ಮಿಥ್ಯವಾಗಿರುತ್ತವೆಯೋ, ಅವೆಲ್ಲ ನಿನಗಲ್ಲಿ ತೋರಿದ್ರು ಸಹಿತವೆಲ್ಲ ಆ ಸರ್ವ ಪದಾರ್ಥಗಳು ಹೇಗೆ ಮಿಥ್ಯವಾಗಿರುತ್ತವೆಯೋ ಹಾಗೆ ಜಾಗೃತಿನ ಸರ್ವ ಪದಾರ್ಥಗಳು ಮಿಥ್ಯವಿರುತ್ತವೆ. ಆ ಸ್ವಪ್ನದಲ್ಲಿ ಹೆಂಗ ಅವು ಮಿಥ್ಯ ಅದಾವ, ಹಂಗ ಜಾಗ್ರದಲ್ಲಿ ಇವು ಸಹಿತ ಹೆಂಗ ಅದವಪ್ಪ ಅಂದ್ರೆ ಇವು ಮಿಥ್ಯನೇ ಅದಾವ. ಅವುಗಳಲ್ಲಿ ಯಾವ ಸತ್ಯತ್ವವು ಪ್ರತೀತಿ ಆಗುತ್ತಿರುವುದೋ ಅದು ಭ್ರಮವಿರುತ್ತದೆ. ಅಲ್ಲಿ ಸತ್ಯ ಇದ್ದವ್ರಂಗ ನಿನಗೆ ತೋರ್ತದಲ್ಲ, ಅದು ಭ್ರಮ ಅದ. ಟೀಕಾ ಏನ್ ಹೇಳಿದ್ರು ನೋಡ್ರಿ, ಹೇ ಶಿಷ್ಯನೇ, ಯಾವ ಪ್ರಕಾರ ನಿದ್ರಾದೋಷದಿಂದ ಸ್ವಪ್ನದಲ್ಲಿ ಗುರುಗಳು, ಅಲ್ಲಿ ಗುರುಗಳು ತೋರ್ಯಾರಿಲ್ಲ ಸ್ವಪ್ನದಲ್ಲಿ,
ಗುರುಗಳು ಮತ್ತು ಅಧ್ಯಯನ, ವೇದಶಾಸ್ತ್ರ ಮತ್ತು ಇವೆಲ್ಲ ಏನಪ್ಪ ಪುರಾಣ, ಧರ್ಮಶಾಸ್ತ್ರ ಅಧ್ಯಯನ ಮಾಡುವವನು ಮತ್ತು ಕರ್ಮ ಹಾಗೂ ಅವುಗಳ ಫಲದ ಪ್ರತೀತಿ ಮತ್ತು ಆ ಪದಾರ್ಥಗಳಲ್ಲಿ ಸತ್ಯತ್ವದ ಭ್ರಾಂತಿ ಮೊದಲಾದಗಳು ಉಂಟಾದಾಗ್ಯಾದರೂ ಅವೇನೇನೇ ತೋರಿದ್ರು ಸಹಿತ ಅವೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಅವು ಉಂಟಾದಾಗ್ಯಾದರೂ ಕೂಡ ಆ ಸ್ವಪ್ನದ ಸರ್ವ ಪದಾರ್ಥಗಳು ಹೇಗೆ ಮಿಥ್ಯವಾಗಿರುತ್ತವೆಯೋ ಅವೆಲ್ಲ ಅಷ್ಟೆಲ್ಲ ಔಡಂಬರವಾಗಿ ತೋರಿದ್ರು ಸಹಿತ ಹೆಂಗಪ್ಪ ಅಂತ ಕೇಳಿದ್ರೆ ಮಿಥ್ಯೆ ಆಗಿರುತ್ತವೆಯೋ ಹಾಗೆ ಏನ್ ಹೇಳ್ತಾರೆ ನೋಡ್ರಿ, ಜಾಗೃತಿನ ಸರ್ವ ಪದಾರ್ಥಗಳು ಮಿಥ್ಯವಿರುತ್ತವೆ. ಈ ಜಾಗೃತಿನ ಸರ್ವ ಪದಾರ್ಥಗಳು ಅವು ಹೆಂಗ್ ಮಿಥ್ಯನು ಇವು ಹಂಗ ಮಿಥ್ಯೆ ಅದಾವ. ಅವುಗಳಲ್ಲಿ ಯಾವ ಸತ್ಯತ್ವವು ಪ್ರತೀತವಾಗುತ್ತಿರುವುದು, ಸತ್ಯ ಇದ್ದವ್ರಂಗೆ ಬಹಳ ದಿನ ಇದ್ದವ್ರಂಗೆ ತೋರ್ಲಿಗತ್ತವಲ್ಲ, ಅದು ಭ್ರಮವಿರುತ್ತದೆ. ಹಂಗೆ ತೋರುದ್ದೆಲ್ಲ ಹೆಂಗದ ಭ್ರಮ, ಭ್ರಾಂತಿ ಜನ್ಯದದು, ಸತ್ಯ ಅಲ್ಲ, ಭ್ರಮರೂಪದಿಂದ ತೋರ್ತದ. ದೋಹಾದಲ್ಲಿ ಬಂಧ ಮೋಕ್ಷಗಳನ್ನು ಗ್ರಹಣ ಮಾಡಿರುವುದರಿಂದ ಸರ್ವ ಅನಾತ್ಮಗಳನ್ನು ಗ್ರಹಣ ಮಾಡಿದಂತಾಯಿತು. ಏನ್ ಹೇಳಿದ್ರೆ, ದೋಹಾದಲ್ಲಿ ಬಂಧ ಮೋಕ್ಷಗಳನ್ನು ಗ್ರಹಣ ಮಾಡಿರುವುದರಿಂದ ಸರ್ವ ಅನಾತ್ಮಗಳನ್ನು ಗ್ರಹಣ ಮಾಡಿದಂತಾಯಿತು. ನಿನಗೆ ನಾವು ಗುರುಗಳಾಗಿ ತೋರುತ್ತಿದ್ದು ಬಂಧವನ್ನು ನಾಶ ಮಾಡುವಂಥ ಯಾವ ವೇದಾರ್ಥದ ಉಪದೇಶವನ್ನು ಮಾಡುತ್ತಿದ್ದೇವೆಯೋ ಅದು ನಿನಗೆ ಮಿಥ್ಯವಾಗಿ ತೋರುತ್ತಿದೆ. ಹೇಗೆಂದರೆ, ಅಗ್ರದ ದೇವನಿಗೆ ಸ್ವಪ್ನದಲ್ಲಿ ಮಿಥ್ಯಾ ಪ್ರತೀತಿಗೆ ವಿಷಯವಾದ ಯಾವ ಗುರು ವೇದಾದಿಗಳು ಅಲ್ಲಿ ತೋರುತ್ತಿರುವ ಯಾವ ಮಿಥ್ಯಾ ಏನದರ ಇದು ಮಿಥ್ಯಾ ಪ್ರತೀತಿಗೆ ವಿಷಯವಾದ ಯಾವ ಗುರುವೇದಾದಿಗಳು ಹೇಗೆ ಅನಿರ್ವಚನೀಯವಾಗಿ ಉತ್ಪತ್ತಿಯಾಗಿರುತ್ತವೆಯೋ, ಅಲ್ಲಿ ಹ್ಯಾಂಗ ಅನಿರ್ವಚನೀಯವಾಗಿ ಉತ್ಪತ್ತಿಯಾಗ್ಯವಲ್ಲ ಅದರಂತೆಯೇ ನನ್ನನ್ನೇ ಮೊದಲು ಮಾಡಿಕೊಂಡು, ಗುರುಗಳೇನು ಹೇಳ್ತಾರೆ ನೋಡ್ರಿ, ನನ್ನನ್ನೇ ಮೊದಲು ಮಾಡಿಕೊಂಡು ಯಾವ ಸರ್ವ ಪದಾರ್ಥಗಳು ನಿನಗೆ ತೋರುತ್ತಿರುವವೋ ಅವೆಲ್ಲವೂ ಅನಿರ್ವಚನೀಯವಾಗಿ ಮಿಥ್ಯವಿರುತ್ತವೆ. ಯುಕ್ರಿ ಸತ್ಯ ಅಂತ ಭಾವಿಸಬೇಡ, ಅನಿರ್ವಚನೀಯವಾಗಿ ಮಿಥ್ಯವಿರುತ್ತವೆ. ಅನಿರ್ವಚನೀಯ ಅಂದ್ರೆ ಏನ್ರಿ? ಸತ್ತಕ್ಕಿಂತಲೂ ವಿಲಕ್ಷಣವಾದದ್ದು ಅನಿರ್ವಚನೀಯ. ಸದಸತ್ತ ವಿಲಕ್ಷಣ, ಸತ್ತಕ್ಕೂ ವಿಲಕ್ಷಣ, ಅಸತ್ಯಕ್ಕೂ ವಿಲಕ್ಷಣ, ಸದಸತ್ ವಿಲಕ್ಷಣ. ಸತ್ಯಕ್ಕೆ ವಿಲಕ್ಷಣ ಏನ್ರಿಮ್ಮ? ವಾದಾಯೋಗ್ಯ. ಅಸತ್ಯಕ್ಕೆ ವಿಲಕ್ಷಣ ರೀ ಸ್ವರೂಪವಾನ್. ರೂಪವಾನ್ ಆಗಿ ತೋರ್ಲಿಕ್ಕತ್ತದ ನೋಡ್ರಿ. ಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಅಸತ್ ಕಡೆ ಹೋಗೋದಿಲ್ಲ, ಅಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಸತ್ಯದ ಕಡೆ ಹೋಗೋದಿಲ್ಲ. ಸತ್ಯಕ್ಕೆ ವಿಲಕ್ಷಣ ಬಾಧಾಯೋಗ್ಯ, ಅಸತ್ಯಕ್ಕೆ ವಿಲಕ್ಷಣ ಸ್ವರೂಪವಾನ್. ಅವೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಮಿಥ್ಯಾವಿರುತ್ತವೆ. ಯಾವ ಸರ್ವ ಪದಾರ್ಥಗಳು ನಿನಗೆ ತೋರುತ್ತಿರುವವೋ ಅವೆಲ್ಲವೂ ಅನಿರ್ವಚನೀಯವಾಗಿ ಮಿಥ್ಯವಿರುತ್ತವೆ. ಎಲ್ಲ ನಿನಗೆ ಹೆಂಗಪ್ಪ ಅಂದ್ರೆ ಅನಿರ್ವಚನೀಯಾಗಿ ಮಿಥ್ಯ ಇರ್ತವೆ. ಅನಿರ್ವಚನೀಯ ಅಂದ್ರೆ ಮಿಥ್ಯಾ ಶಬ್ದೋ ಅನಿರ್ವಚನೀಯ ವಚನ.
ಆ ಶಬ್ದ ಹೆಂಗದಂದ್ರೆ ಅನಿರ್ವಚನೀಯ ವಚನ. ಇನ್ನ 331ನೇ ಅಂಕದಲ್ಲಿ ಆಗ್ರದ ದೇವನಿಗೆ ಈ ರೀತಿಯಾಗಿ ಸ್ವಪ್ನ ಉಂಟಾಯಿತು ಅನ್ನೋದ್ರ ಮ್ಯಾಗ ಇಲ್ಲೊಂದು 359 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಇಲ್ಲಿ ಇನ್ನು ನಿನ್ನೆ ಅದು ಹಿಂದಿನ ಟಿಪ್ಪಣಿ ಉಳಿದಿತ್ತೇನೆ ಇನ್ನೊಂದು ಜರ. ಅನ್ಯವಾದ ಪ್ರವಾಹ ರೂಪದಿಂದ ಅನಾದಿಯಾದ ಸಕಲ ಕಾರ್ಯ ಪ್ರಪಂಚವು ಪ್ರಾತಿಭಾಷಿಕ ಸತ್ತ ಇರುತ್ತದೆ. ಎಷ್ಟು 358ರೊಳಗೆ ಇನ್ನೊಂದು ಸ್ವಲ್ಪ ಟಿಪ್ಪಣಿ ಉಳಿದ ನೋಡ್ರಿ ಇಲ್ಲಿ. ಆದ್ದರಿಂದ ಉತ್ತರೋತ್ತರ ಅಧ್ಯಾಸಗಳಿಗೆ ಕಾರಣವಾದ ಪೂರ್ವ ಅಧ್ಯಾಸಗಳ ಜ್ಞಾನಜನ್ಯ ಸಂಸ್ಕಾರಕ್ಕೆ ಆಶ್ರಯಭೂತವಾದ ಅವಿದ್ಯಾ ಇರುವುದರಿಂದಲೂ ಏನಂತಾರ್ರಿ, ಆದ್ದರಿಂದ ಉತ್ತರೋತ್ತರ ಅಧ್ಯಾಸಗಳಿಗೆ, ಉತ್ತರೋತ್ತರ ಅಂದ್ರೆ ಮುಂದೆ ಹುಟ್ಟುವವು, ಮೊದಲಿನ ಪೂರ್ವ ಅಂದ್ರೆ ಮೊದಲಿನ, ಉತ್ತರೋತ್ತರ ಅಂದ್ರೆ ಮುಂದಿನ ಮತ್ತಿನ ಮುಂದೆ ಹುಟ್ಟುವಂಥವು. ಆದ್ದರಿಂದ ಉತ್ತರೋತ್ತರ ಅಧ್ಯಾಸಗಳಿಗೆ ಕಾರಣವಾದ ಪೂರ್ವ ಅಧ್ಯಾಸಗಳ ಜ್ಞಾನಜನ್ಯ ಸಂಸ್ಕಾರಕ್ಕೆ ಆಶ್ರಯಭೂತವಾದ, ಅದಕ್ಕೆಲ್ಲ ಆಶ್ರಯಭೂತವಾದದ್ದು ಯಾವುದಪ್ಪ ಅಂತ ಕೇಳಿದ್ರೆ ಅವಿದ್ಯಾ ಇರುವುದರಿಂದಲೂ. ಆ ಮುಂದಿನ ಮತ್ತೆ ಹುಟ್ಟಿಸೋದು ಯಾವುದು? ಅವಿದ್ಯಾ. ಹಾಗೂ ಈಶ್ವರನು ವಿದ್ಯೆ ಏನಂತಾರೆ? ವಿದ್ಯಮಾನವಿರುವುದರಿಂದ ಕ್ಷಣಿಕ ವಿಜ್ಞಾನವಾದದ ಅಥವಾ ಅನೀಶ್ವರವಾದದ ಪ್ರಾಪ್ತಿ ಮೊದಲಾದ ದೋಷಗಳು ಬರುವುದಿಲ್ಲ. ಈ ಅರ್ಥವನ್ನು ಅದ್ವೈತ ಸಿದ್ಧಿಯಲ್ಲಿ ಶ್ರೀ ಮಧುಸೂದನ ಸ್ವಾಮಿಗಳು ಬರೆದಿರುತ್ತಾರೆ. ಈ ವಿಷಯವನ್ನು ಜೀವ ನಿರೂಪಣ ಪ್ರಸಂಗದಲ್ಲಿ ಹೇಳಿರುತ್ತದೆ. ಎಲ್ಲಿ ಬಂತು ಟಿಪ್ಪಣಿ? ಇದು ಎಷ್ಟು? 359 ಆಗಲೇ ನೋಡ್ತಾ ಇದ್ದೇವಲ್ಲ. ಇಲ್ಲೇ ಅದ ನೋಡ್ರಿ. ಎಲ್ಲಿ? ಆಗ್ರದ ದೇವನಿಗೆ ಈ ರೀತಿಯಾಗಿ ಸ್ವಪ್ನ ಉಂಟಾಯಿತು ಅನ್ನೋದ್ರ ಮ್ಯಾಗ ಗ್ರದ ಅಂದರೆ ಕಾಮ ಅಂದ್ರೆ ಇಚ್ಛಾ. ಗ್ರದ ಅಂದರೆ ಕಾಮ, ಅದರಿಂದ ರಹಿತನಾಗಿದ್ದು ದೇವಂದರೆ ಸ್ವಯಂ ಪ್ರಕಾಶನು ಆಗಿರುತ್ತಾನೆ. ಅಂಥ ಯಾವ ಶುದ್ಧ ಚೇತನವಿರುವುದು ಅದು ಇಲ್ಲಿ ಅಗ್ರದವೆಂಬ ಏನಂತಾರ ನೋಡ್ರಿ, ಅಗ್ರದವೇ ಎಂಬ ಪಕ್ಷಕ್ಕೆ ಗೂಢಾರ್ಥವಿರುತ್ತದೆ. ಅಗ್ರದ ದೇವ ಅರ್ಥ ಐತ್ ನೋಡ್ರಿ. ಅಗ್ರದ ದೇವ ಎಂಬ ಪಕ್ಷಕ್ಕೆ ಗೂಢಾರ್ಥವಿರುತ್ತದೆ. ಅವನಿಗೆ ಈ ಜಾಗ್ರತ್ ಸ್ವಪ್ನಗಳಕ್ಕಿಂತಲೂ ಏನಂತಾರ್ರಿ, ಜಾಗ್ರತ್ ಸ್ವಪ್ನಗಳಕ್ಕಿಂತಲೂ ಸ್ವಲ್ಪವೂ ವಿಲಕ್ಷಣವಿಲ್ಲ. ಅಂದ್ರೆ ಏನ್ ಹೇಳ್ತಾರೆ ನೋಡ್ರಿ ಇಲ್ಲಿ, ಜಾಗ್ರತ ಸ್ವಪ್ನಕ್ಕಿಂತಲೂ ಸ್ವಲ್ಪವೂ ವಿಲಕ್ಷಣವಿಲ್ಲದ, ಅದಕ್ಕೇನ್ರಿ ಸ್ವಲ್ಪರೇ ವಿಲಕ್ಷಣ ಬೇಕಲ್ಲ, ಅದಕ್ಕೆ ವಿಲ್ಲದ ಅನಾದಿ ನಿದ್ರೆಯಿಂದ. ಎಂತ ನಿದ್ರೆ ರೀ? ಅನಾದಿ ನಿದ್ರೆ. ಅನಾದಿ ನಿದ್ರೆ ಅಂದ್ರಿ ಅಜ್ಞಾನ ಅಥವಾ ಅವಿದ್ಯೆಪ್ಪ. ಅನಾದಿ ನಿದ್ರೆ. ಅನಾದಿ ನಿದ್ರೆ ಅಂದ್ರೆ ಎಲ್ಲ ಎಲ್ಲಿ ಮನೆಗ್ಯಾರಪ್ಪ ಈ ಅಜ್ಞಾನಿ ಜೀವಿಗಳಂದ್ರ ಈ ಅನಾದಿ ನಿದ್ರೆಯಲ್ಲೇ.
ಮನುಷ್ಯ ಜನ್ಮ ಬಂದದ ಅದಕ್ಕೆ ತನ್ನ ಯಥಾರ್ಥ ಸ್ವರೂಪ ತಿಳ್ಕೊಳಕ್ ಬಂದದ. ಅದನ್ನು ಬಿಟ್ಟು ಕೊಟ್ಟು ಏನರೇ ಮಾಡ್ಲಿಕ್ಕತ್ತಂದ್ರೆ ಮತ್ತೆ ಅದು ನಿದ್ಯಾಗ ಮನಗದಂಗೆ. ಅದು ಯಾ ನಿದ್ರೆ? ಅನಾದಿ ನಿದ್ರೆ. ನೋಡ್ರಿ, ಅನಾದಿ ನಿದ್ರೆಯಿಂದ ಈಗ ತಂಬಿಗೆ ತೊಗೊಂಡು ಹೋಗಿರ್ತಾರ್ರಿ, ಹಾದೇ ಭೇಟಿ ಆಗಿರ್ತಾನವ, ಎದ್ರಿ ಆತ್ ಕೇಳ್ತಾನವ. ಹಾಸಿಗೆಗೆ ಮನಗಿದೆ ಅಂದ್ರೆ ಎದ್ರಿ ಆತ್ ಹೆಂಗ್ ಕೇಳ್ತಿದ್ರಿ? ಅವ ಕೇಳೋ ರೀತಿ ಏನಪ್ಪಾ ಅಂತ ಕೇಳಿದ್ರೆ, ಅವಿದ್ಯೆ ಎಂಬ ನಿದ್ರೆ ಎಂದು ಎದ್ದಿದೇನು. ಅವನು ಕೇಳೋ ಅರ್ಥ ಹಿಂಗದ. ತಂಬಿಗೆ ತಗೊಂಡು ಆದಕ್ರ ಅದೇ ಕೇಳ್ತಾನೆ ಎದ್ರಿ ಅಂತ. ಹಾಸಿಗೆ ಮನಗಿದ್ದಂದ್ರೆ ಎದ್ರಿ ಅಂತ ಕೇಳೋ ಅವಶ್ಯನೇ ಬರ್ತಿತ್ತಿಲ್ಲ. ಬೆಟ್ಟಗೇನಿಲ್ಲ ಅದೇಗ. ಇಲ್ಲಿ ಕೇಳ್ತಾನಂದ್ರ ಅವನು ಕೇಳೋ ರೀತಿ ಏನದಪ್ಪ ಅಂತ ಕೇಳಿದ್ರೆ, ಅವಿದ್ಯೆ ಎಂಬ ನಿದ್ರೆ ಎಂದು ಎದ್ದಿರೇನು. ಅನಾದಿ ನಿದ್ರೆಯಿಂದ ಕಲ್ಪಿತವಾಗಿ ತೋರಲ್ಪಡುವ ಈ ಪ್ರಪಂಚ ರೂಪ ಸ್ವಪ್ನವು ಇದೇನದ? ಈ ಪ್ರಪಂಚ ರೂಪ, ಈ ಪ್ರಪಂಚವೇ ಸ್ವಪ್ನದ. ಯಥಾರ್ಥವಾಗಿ ಬಂದ ಕೆಲಸ ಮಾಡಲಿಲ್ಲ, ಏನೇನೋ ಮಾಡ್ಲಕಟ್ಟೆ ಅಂದ್ರೆ ಸ್ವಪ್ನನೇ ಅದು. ನಿನಗ ಸ್ವಪ್ನ ಉಂಟಾಯಿತು. ಆದರೆ ಸ್ವಪ್ನವು ಪ್ರಪಂಚಕ್ಕೆ ವಿಲಕ್ಷಣವಿರುವ ಏನ್ರಿ ವಿಲಕ್ಷಣವಿಲ್ಲದಿರುವುದರಿಂದ, ಆ ಸ್ವಪ್ನವು ಪ್ರಪಂಚಕ್ಕೆ ವಿಲಕ್ಷಣವಿಲ್ಲದಿರುವುದರಿಂದ, ಸ್ವಲ್ಪ ವಿಲಕ್ಷಣ ಇಲ್ಲದು. ಇದು ಹೆಂಗ್ ದೃಶ್ಯ, ಅದು ಹಂಗ ದೃಶ್ಯನೇ. ಸ್ವಲ್ಪವು ವಿಲಕ್ಷಣ ಏನ್ರಿ, ಸ್ವಲ್ಪವು ಪ್ರಪಂಚಕ್ಕೆ ವಿಲಕ್ಷಣವಿಲ್ಲದಿರುವುದರಿಂದ ಜಾಗ್ರದಾದಿ ಅವಸ್ಥೆಗಳ ಭೇದವು ಏನಾಗ್ತದ? ಅಭಾವವಿರುತ್ತದೆ. ಆದ್ದರಿಂದ ಅದೊಂದೇ ಪ್ರಪಂಚವನ್ನು ದೃಷ್ಟಾಂತ ರೂಪವಾಗಿಯೂ ಮತ್ತು ದ್ರಾಷ್ಟಾಂತ ರೂಪವಾಗಿಯೂ ಹೇಳುವುದು. ಅದಕ್ಕೆ ಎದ್ದೆ ಪತನ ಸಂಭವಿಸುವುದಿಲ್ಲವಲ್ಲ. ಅದುವೇ ದೃಷ್ಟಾಂತನೂ ಹೇಳ್ತೀರಿ, ದ್ರಾಷ್ಟಾಂತನೂ ಹೇಳ್ತೀರಿ, ಎರಡೂ ಹೇಳು ಸಂಭವಿಸಂಗಿಲ್ಲಲ್ಲ. ಅದಕ್ಕೆ ತಥಾಪ್ ಹೇಳಿದರು ಗ್ರಂಥಕಾರರು. ಇದೇ ಅರ್ಥವನ್ನು ಗೌಪ್ಯವಾಗಿಟ್ಟುಕೊಂಡು ಒಂದೇ ಚೇತನದಲ್ಲಿ ಏನ್ರಿ ದೃಷ್ಟಾಂತ ದ್ರಾಷ್ಟಾಂತಗಳನ್ನು ಆರೋಪ ಮಾಡಿ ಹೇಳಿದ್ದಾರೆ. ಅದರಲ್ಲೇ ಹೇಳುದಲ್ಲಿ ಒಂದೇ ಚೇತನದಲ್ಲೇ ಆರೋಪ ಮಾಡಿ ಹೇಳ್ಯಾರ, ಆರೋಪ ಮಾಡಿ ಹೇಳಿದ್ದಾರೆ. ಈ ಗೌಪ್ಯ ಅರ್ಥವನ್ನು ನಾವು ಮುಂದೆಯಾದರೂ ಕೂಡ ಟಿಪ್ಪಣದಲ್ಲಿ ಪ್ರಸಂಗವಶಾತ್ ಅಲ್ಲಲ್ಲಿ ಪ್ರಕಟ ಮಾಡುತ್ತೇವೆ. ಇವೆಲ್ಲ ದೃಷ್ಟಾಂತ ಹೇಳಿ ದ್ರಾಷ್ಟಾಂತ ಹೇಳಿ ಆ ಚೇತನದಲ್ಲಿ ಆರೋಪ ಮಾಡಿ ಹೇಳಿವಿ. ನೀವು ಅವ ಅಂತ ಹೇಳಕ್ ಹೊಂಟಿಲ್ಲ. ಇವೆರಡು ಆರೋಪದವು. ಎಲ್ಲಿ ಬಂದಿತ್ತಪ್ಪ? ಅಗ್ರದ ದೇವನಿಗೆ ಈ ರೀತಿಯಾಗಿ ಸ್ವಪ್ನ ಉಂಟಾಯಿತು. ಅಗ್ರದನೆಂಬ ಒಬ್ಬ ದೇವತಾ ಪುರುಷನು ಅನಾದಿ ಕಾಲದ ನಿದ್ರೆಯಲ್ಲಿ, ಎಂತದಪ್ಪ ಅನಾದಿ ಕಾಲದ ನಿದ್ರೆ, ಇಲ್ಲಿ ಯಾವುದು? ಈ ಜಾಗ್ರದ ಅವಸ್ಥೆನೇ ಒಂದು ಸ್ವಪ್ನ. ಅದು ಅದರಲ್ಲಿ ಅವಿದ್ಯೆ ಎಂಬ ನಿದ್ರೆಯಲ್ಲಿ ಕಾಣ್ಲಿಕ್ಕತ್ತನ. ಅಗ್ರದನೆಂಬ ಒಬ್ಬ ದೇವತಾ ಪುರುಷನು ಅನಾದಿ ಕಾಲದ ನಿದ್ರೆಯಲ್ಲಿ, ಅನಾದಿ ಕಾಲ ನಿದ್ರೆ ಅಂದ್ರೆ ಅವಿದ್ಯಾ, ಅದು ನಮ್ಮ ಸ್ವರೂಪವನ್ನು ತಿಳಿಗೊಡಲಾಗ್ಯದ. ಪ್ರಪಂಚವೆಂಬ ಇದೇನು ವ್ಯಾವಹಾರಿಕದಿಲ್ಲ, ಇದೆಲ್ಲ ಈ ದೃಶ್ಯ ರೂಪ ಪ್ರಪಂಚ ಸ್ವಪ್ನವಾಗಿ ಕಾಣಿಸ್ಲಿಕ್ಕೆ ಹಚ್ಚದ, ಸ್ವಪ್ನದಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಹಚ್ಚದ.
ಅಗ್ರದನೆಂಬ ಒಬ್ಬ ದೇವತಾ ಪುರುಷನು ಅನಾದಿ ಕಾಲದ ನಿದ್ರೆಯಲ್ಲಿ ಮಲಗಿ ಸ್ವಪ್ನವನ್ನು ಕಾಣುತ್ತಿದ್ದಾನೆ. ಸ್ವಪ್ನ ಯಾವುದು? ಏನಿದೆಯಾ ಜಾಗೃತ ವ್ಯವಹಾರದಲ್ಲಿ ಇದೆಲ್ಲ ಇದು ಸ್ವಪ್ನ. ಆ ಸ್ವಪ್ನದಲ್ಲಿ ಪುರುಷನಿಗೆ ಈ ರೀತಿಯಾಗಿ ತೋರುತ್ತಿದೆ. ಏನ್ ತೋರ್ತದಪ್ಪ ಅಂತ ಕೇಳಿದ್ರೆ, ಯಾವ ಒಂದೇ ಕಡೆ ನಾನು ಚಾಂಡಾಲನಿರುತ್ತೇನೆ. ನಾ ಏನದೀನಿ? ಚಾಂಡಾಲದಿನತನು. ಚಾಂಡಾಲ್ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 361. 361 61. ಇಲ್ಲೊಂದು 61 ಐತ್ರಿಪ್ಪ, 61ಕ್ಕೂ ಒಂದ್ ಐತ್ ನೋಡ್ರಿ. 60ಕ್ಕೂ ಒಂದ್ ಸಂಸಾರವನ್ನು ಅಂತ ಐತ್ ನೋಡ್ರಿ. ಸಂಸಾರವನ್ನು 60ಗೊಂದು ಕೊಟ್ಟಾರ ನೋಡ್ರಿ. ಪ್ರಪಂಚವನ್ನು ಕಾಣುತ್ತಿದ್ದಾನೆ ಮಲಗಿ, ಸ್ವಪ್ನವನ್ನು ಕಾಣುತ್ತಿದ್ದಾನೆ ಅನ್ನೋಗ ಸ್ವಪ್ನಕ್ಕ ಸಂಸಾರವನ್ನು ಅಂತ ಹೋಲಿಕೆ ಕೊಟ್ಟಾರ. ಆ ಸ್ವಪ್ನ ಯಾವುದು? ಸಂಸಾರ ರೂಪ ಸ್ವಪ್ನ. ಇನ್ನೊಂದು ಯಾವ್ದು ಉಳಿತ್ರಿ ಈಗ? ನಾನು ಚಾಂಡಾಲನಿರುತ್ತೇನೆ. ನಾನು ಚಾಂಡಾಲನಿರುತ್ತೇನೆ. ಆ 361 ಟಿಪ್ಪಣಿ ಐತ್ ನೋಡ್ರಿ. ಮ್ಯಾಲ ಐತ್ ನೋಡ್ರಿಮ್ಮ, ಒಂದೇ ಅಕಡದೊಳಗ ನಾನು ಚಾಂಡಾಲನಿರುತ್ತೇನೆ ಅನ್ನೋದ್ರ ಮ್ಯಾಗ 361 ಏನಂತಾರ್ರಿ ಪಂಡಿತ್ ಪಿತಾಂಬರಿಜಿಯವರು? ದೇಹದ್ವಯಗಳ ಅಭಿಮಾನಿಯಾದ ಜೀವನಿರುತ್ತಾನೆ. ನಾ ಜೀವ ಅದಿನಂತ ತಿಳ್ಕೊಂಡುದೇ ಚಾಂಡಾಲ. ಈ ದೇಹದ್ವಯ ಅಂದ್ರೆ ಸೂಕ್ಷ್ಮ ಸ್ಥೂಲ ದೇಹಗಳಿಗೆ ಏನ್ ಮಾಡ್ಯಾನ? ಅಭಿಮಾನ. ಅದುವೇ ನಾನು ಅಂತಂದನ. ದೇಹದ್ವಯಗಳ ಅಭಿಮಾನಿಯಾದ ಜೀವನಿರುತ್ತಾನೆ. ಚಾಂಡಾಲ್ ಅಂದ್ರೆ ಏನಪ್ಪಾ ಅಂದ್ರೆ ಜೀವ. ಅದಕ್ಕೆ ನಿಜಗುಂಡ್ರು ಹೇಳಿದ್ರು, ಅಜ್ಞಾನಿ ಅಲ್ಲವೇ ಜೀವನೇ ನೀನು, ಸುಜ್ಞಾನಿ ಎಂದು ನುಡಿಯುವರೇ. ನೀ ಇರುವುದೇನದೀಪ ಅಂತ ಕೇಳಿದ್ರೆ, ವಾಸ್ತವಿಕವಾಗಿ ಚೈತನ್ಯ ಸ್ವರೂಪದಿ ಬಿಟ್ಟುಕೊಟ್ಟು ನಾ ಜೀವ ಎದ್ದನಂತ ತಿಳ್ಕೊಂಡು ಕೂತಿ ನೋಡು. ಜೀವ ಭಾವ. ಅದಕ್ಕೆ ಹೇಳ್ರಿ, ತನು ಮೊದಲಾಗಿ ನೀ ಅಲ್ಲರಿದು ನೋಡು. ಜೋಗುಳ ಪದದೊಳಗೆ ಹೇಳ್ಯಾರ ನೋಡ್ರಿ, ತನು ಮೊದಲಾಗಿ ನೀ ಅಲ್ಲರಿದು ನೋಡು, ಜನನಾದಿ ಭೀತಿಯ ಭ್ರಾಂತಿಯ ದೂಡು, ಚಿನ್ಮಯ ನಾನೆಂದು ಮನನವ ಮಾಡು, ತಿಳಿದು ತನುಭಾವಳಿಯೇ ದುಃಖದ ಕೇಡು ಜೋ ಜೋ. ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರೆ, ದೇಹದ್ವಯಗಳ ಅಭಿಮಾನಿಯಾದ ಜೀವನಿರುತ್ತಾನೆ. ಎರಡು ದೇಹಗಳ ಅಭಿಮಾನ ಮಾಡಿ ಜೀವ ಅಂತ ತಿಳ್ಕೊಂಡು ಕೂತಾನೆ. ಇಲ್ಲಿ ತಪ್ಪಾಗ್ಯದ. ವಾಸ್ತವಿಕ ಏನದಿನಿ? ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹವಿದು ನಾನೆಂಬೆ. ಇವೆರಡು 25 ತತ್ವ ಆಗಲಿ 17 ತತ್ವ ಆಗಲಿ ಇವೇ ನಾ ಅಂತ ತಿಳ್ಕೊಂಡು ಕೂತಿ. ಅದಕ್ಕೆ ನಿನಗೆ ಅಜ್ಞಾನಿ ಅಂತೀವಿ. ಸುಮ್ಮನೆ ಅನ್ನಂಗಿಲ್ಲ ನಾವು. ನಮ್ಗ ನಿಮಗೇನು ವಿರೋಧ ಅದ? ಯಾವಾಗರೇ ಇಲ್ಲ. ನಿನಗೆ ಅಜ್ಞಾನಿ ಯಾಕತ್ತೇವಪ್ಪ ಅಂದ್ರೆ, ಇದ್ದುದ್ ಬಿಟ್ಟು ಇಲ್ಲ ತಿಳ್ಕೊಂಡು ಕೂತಿ. ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹವಿದು ನೀನೆಂಬೆ. ಭೂತ ನಿರ್ಮಲ ನಿಜ ತತ್ವಮಯನಾಗಿದ್ದು ನೀ ಏನಾಗಿದಿ? ಭೂತ ನಿರ್ಮಲದಿ, ನಿಜ ತತ್ವದಿ. ಭೂತ ನಿರ್ಮಲ ನಿಜ ತತ್ವಮಯನಾಗಿದ್ದು ಸೂತಕಾದಿ ವಿಧಿ ವಿಡಿದಿರ್ಪೆ. ಸೂತಕಗಳನ್ನು ಆಚರಿಸಲಿಗತ್ತಿದೆ ನೋಡು. ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ರಜಸ್ವಲ ಸೂತಕ. ಯಾರಾದ್ರೂ ಮುಟ್ಟಿದ್ರೆ ಕೆಟ್ಟ ನೋಯಪ್ಪ ಅಂತಿ. ನೀ ಕೆಡವಲ್ಲೋ, ಪರಿಶುದ್ಧದಿ, ಅರು ಸ್ವರೂಪದಿ, ಜ್ಞಾನ ಸ್ವರೂಪದಿ, ಚೇತನ ಸ್ವರೂಪದಿ. ಇಟ್ಟೆಲ್ಲ ಇದ್ದು ಏನೇನೋ ತಿಳ್ಕೊಂಡಿ ನೋಡು ಮೂರ್ಖ. ಅದಕ್ಕ ಏನಂತಾರಿ? ದೇಹದ್ವಯಗಳ ಅಭಿಮಾನಿಯಾದ ಜೀವನಿರುತ್ತಾನೆ. ಇವನಿಗೆ ಚಾಂಡಾಲ ಮ್ಯಾಗ ಬಂದಿತ್ರಿ ಅದು. ಇನ್ನ ಎರಡನೇ ಕಡ ಮಹಾ ದುಃಖಿಯಾಗಿರುತ್ತೇನೆ. ನಾನು ದುಃಖ ಹೇಳಕ್ ಬರ್ಲಾರ್ದಾಗ್ಯದು. ಯಪ್ಪ ಏನ್ ಮಾಡ್ಲಿ ಅತನ.
ದುಃಖ ಎದರದು? ವಾಸ್ತವಿಕವಾಗಿ ಅದು ಅಂತಃಕರಣ ಧರ್ಮದ. ಆ ಧರ್ಮ ನಿನ್ನ ಮ್ಯಾಗ ಆರೋಪ ಮಾಡ್ಕೊಳಕತ್ತಿದಿ. ಯಾಕೆ? ಈ ದೇಹನ ಅಂದುದರಿಂದ. ಇವು ದೇಹನ ಅಂದೆ ಅಂದ್ರೆ ಏನಾಗ್ತದೆ? ದೇಹ ಧರ್ಮ ಎಲ್ಲ ಹೊರಬೇಕಾಗ್ತದ. ನೀ ಸ್ಥೂಲ ದೇಹ ಶರೀರ ಧರ್ಮ ಏನ್ರಿ? ಹುಟ್ಟು ಸಾವು. ಅದು ನಾ ಅಂದಂದ್ರೆ ಅದ್ರ ಧರ್ಮ ಎಲ್ಲ ನೀವು ಹೊರಬೇಕು. ನಾನೇ ಹುಟ್ಟವ, ನಾನೇ ಸಾಯವ. ಜನಿ ಮೃತಿ ಒಡಲಿಂಗೆ. ಒಡಲ್ ಅಂದ್ರೆ ಸ್ಥೂಲ ಶರೀರ. ಇನ್ನ ಹರಣಕ್ಕೆ ಕ್ಷುದೆ ತೃಷೆ. ಹರಣ ಅಂದ್ರೆ ಪ್ರಾಣ. ಪ್ರಾಣ ಧರ್ಮ ಏನು? ಹಸಿವು ನೀರೇಳಿಕೆ. ಅದ್ರ ಧರ್ಮವ. ನನಗೆ ನೀರೇಳಿಕೆ ಆಯ್ತು, ನನಗೆ ಹಸಿವು ಆಯ್ತು ಅಂತಾನ. ನೋಡ್ರಿ, ಅದ್ರ ಧರ್ಮ ಎಲ್ಲ. ಯಾಕ? ಅವು ನಾ ಅಂದುದ್ರಿಂದ ಅದ್ರ ಧರ್ಮ ಎಲ್ಲ ಹೊರಬೇಕಾಯ್ತು. ಹರಣಕ್ಕೆ ಕ್ಷುದೆ ತೃಷೆ ಪರಿಶೋಕವ ಬುದ್ಧಿಗೆ. ಯಾಕೆ? ಸೂಕ್ಷ್ಮ ಶರೀರದಲ್ಲಿ 3 ಕೋಶ ಅದಾವು: ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಪರಿಶೋಕವ ಬುದ್ಧಿಗೆ. ಶೋಕ ಮೋಹಗಳು ಎದರ ಧರ್ಮ? ಬುದ್ಧಿವು. ನನಗೆ ಆಗ್ಲಿಗತ್ತವಂತ ನಾವು. ಅರಿವರ್ಗವ ಮನಸ್ಸಿಗೆ. ಮನೋಮಯ ಕೋಶ. ಅರಿವರ್ಗ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ. ಇವೆಲ್ಲ ನನಗೆ ಆಗ್ಲಿಗತ್ತವಂತಾನು. ಅದಕ್ಕೆ ಹೇಳಿದ್ರು ನಿಜಗೊಂಡ್ರು, ಜನಿಮೃತಿ ಒಡಲಿಂಗೆ, ಹರಣಕ್ಕೆ ಕ್ಷುದೆ ತೃಷೆ, ಪರಿಶೋಕವ ಬುದ್ಧಿಗೆ, ಅರಿವರ್ಗವ ಮನಸ್ಸಿಗೆ, ನಿಸ್ತರಂಗ ಚಿಚ್ಚರದಿಯಳು. ಏನೇನು ತರಂಗಿಲ್ಲದ ಸಮುದ್ರ. ಎಂಥದ್ದು? ನೀರಿಂದಲ್ಲದು. ಚಿಚ್ಚರದಿ ಅಂದ್ರೆ ಚೈತನ್ಯ ಸ್ವರೂಪನಾದ ನಿನಗೆ ತೋರಲರಿವವೇ. ಇವೇನರಿ ಅದಾವೇನಂದ್ರೆ ಇಲ್ಲ. ಸುಳ್ಳೆ ಹಾಕೊಂಡು ಕುತ್ತಿ ಚಾಂಡಾಲ. ಅದಕ್ಕಿಲ್ಲಿ ಏನ್ ಹೇಳ್ತಾರೆ 2ನೇ ಆಕಡದೊಳಗ? ಮಾ ದುಃಖಿಯಾಗಿರುತ್ತೇನೆ. ಇನ್ನು 3ನೇ ಆಕಡದೊಳಗೆ ಏನ್ ಹೇಳ್ತಾರೆ ನೋಡ್ರಿ? ಅಸ್ಥಿ ಮಜ್ಜ ತ್ವಚ ರಕ್ತ ಮಾಂಸ ಮೇಧಸ್ಸು ವೀರ್ಯ ರೂಪ ಸತ್ವಧಾತುಗಳಿಂದ ನನ್ನ ಮುಖವು ತುಂಬಿಕೊಂಡಿದೆ. ಇಟ್ಟೆಲ್ಲ ನನ್ನ ಮುಖ ಇಂಥದಂತಾನ. ಮತ್ತು 4ನೇ ಆಕಡ ಮಹಾಘೋರವಾಗಿಯೂ ಭಯಂಕರವಾಗಿಯೂ ಇರುವ ಸರ್ಪ, ಆನೆ ಮೊದಲಾದವುಗಳಿಂದ ಯುಕ್ತವಾದ ಯಾವ ವನದಲ್ಲಿ ನಾನು ತಿರುಗುತ್ತಿದ್ದೇನೆ. ಯಾವ ವನದಲ್ಲಿ ಅನ್ನೋದ್ರ ಮ್ಯಾಗ ಒಂದು 362 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಸಂಸಾರ ರೂಪ ಜಗತ್ತದಲ್ಲಿ. ವನ ಅಂದ್ರೆ ಯಾವದಪ್ಪ ಅಂದ್ರೆ ಅದು ಸಂಸಾರ ರೂಪ ಜಗತ್ತು. ನಾಲ್ಕನೇದು ಮಹಾಘೋರವಾಗಿಯೂ ಭಯಂಕರವಾಗಿಯೂ ಇರುವ ಸರ್ಪ, ಆನೆ ಮೊದಲಾದವುಗಳಿಂದ ಯುಕ್ತವಾದ ಯಾವ ವನದಲ್ಲಿ ನಾನು ತಿರುಗುತ್ತಿದ್ದೇನೆ ಎಂದು ಅವನಿಗೆ ತೋರುತ್ತಿದೆ. ಈ ರೀತಿಯಾಗಿ ಆ ದೇವತಾ ಪುರುಷನು ತಿರುಗುತ್ತಿರುವಾಗ ಆ ವನದಲ್ಲಿ ಅನಂತ ಸ್ಥಾನಗಳನ್ನು ನೋಡುವಂಥವನಾದನು. ಅದರಲ್ಲಿ ಅನಂತ ಸ್ಥಾನಗಳನ್ನು ನೋಡುವಂಥವಾದ. ಇನ್ನು ಮತ್ತು 1ನೇ ಆಕಡ ಏನ್ ಹೇಳ್ತಾರ್ರಿ? ಕೆಲವು ಕಡೆಗಳಲ್ಲಿ ಅನ್ನೋದ್ರ ಮ್ಯಾಗ 363 ಏನಂತಾರ್ರಿ? ಇಲ್ಲಿಂದ ಮುಂದೆ ನರಕಗಳ ವರ್ಣನವಿರುತ್ತದೆ. ಕೆಲವು ಕಡೆಗಳಲ್ಲಿ ನಾನು ನಾನಾ ರೀತಿಯಾಗಿ ಭಯಂಕರ ಪ್ರಾಣಿಗಳು ತನ್ನನ್ನು ಭಕ್ಷಣ ಮಾಡಲಿಕ್ಕೆ ಎದುರಿನಲ್ಲಿ ಓಡಿ ಬರುತ್ತಿವೆ. ಮ್ಯಾಲಿಂದ ಏನ್ ಹೇಳಿದ್ರು ನೋಡ್ರಿ? ಯಾವ ವನದಲ್ಲಿ ನಾನು ತಿರುಗುತ್ತಿದ್ದೇನೆ ಎಂದು ಅವನಿಗೆ ತೋರುತ್ತಿದೆ. ಈ ರೀತಿಯಾಗಿ ಆ ದೇವತಾ ಪುರುಷನು ತಿರುಗುತ್ತಿರುವಾಗ
ಆ ವನದಲ್ಲಿ ಅನಂತ ಸ್ಥಾನಗಳನ್ನು ನೋಡುವಂಥವನಾದನು. ಇನ್ನು ಒಂದೇ ಆಕಡದೊಳಗೆ ಏನ್ ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ನಾನಾ ರೀತಿಯಾದ ಭಯಂಕರ ಪ್ರಾಣಿಗಳು ತನ್ನನ್ನು ಭಕ್ಷಣ ಮಾಡಲಿಕ್ಕೆ ಎದುರಿನಲ್ಲಿ ಓಡಿ ಬರುತ್ತಿವೆ. ಮತ್ತು ಎರಡನೇ ಆಕಡದೊಳಗೆ ಏನ್ ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ರಶಿಕೆ ಅನ್ನೋದ್ರ ಮ್ಯಾಗ 364 ಏನಂತಾರೆ, ಹುಣ್ಣುಗಳಿಂದ ಒಡೆದು ಸೋರುವ ಕೀವು. ಎರಡನೇ ಆಕಡೆ ನೋಡ್ರಿ, ಕೆಲವು ಕಡೆಗಳಲ್ಲಿ ರಶಿಕೆ ರಕ್ತಗಳಿಂದ ಭರಿತವಾದ ಕುಂಡಗಳು ಇವೆ. ಅವುಗಳಲ್ಲಿ ಬಿದ್ದ ಪ್ರಾಣಿಗಳು ಹಾಹಾಕಾರ ಮಾಡಿ ಶಬ್ದವನ್ನು ಮಾಡುತ್ತಿವೆ. ಮತ್ತು ಇನ್ನು ಮೂರನೇ ಆಕಡ, ಕೆಲವು ಕಡೆಗಳಲ್ಲಿ ಕೆಂಪಾಗಿ ಕಾಯ್ದ ಲೋಹದ ಕಂಬಗಳಿಂದ ಆ ಕಂಬಗಳಿಗೆ ಬಂಧಿಸಲ್ಪಟ್ಟ ಪುರುಷರು ಭಯಂಕರವಾಗಿ ರೋದನ ಮಾಡುತ್ತಿದ್ದಾರೆ. ಮತ್ತೆ ಇನ್ನು ನಾಲ್ಕನೇ ಆಕಡ ಏನ್ ಹೇಳ್ತಾರೆ ನೋಡ್ರಿ, ಕೆಲವೆಡೆ ಕಾಯ್ದ ಉಸುಕಿನಿಂದ ಯುಕ್ತವಾದ ಮಾರ್ಗದಲ್ಲಿ ಪುರುಷರನ್ನು ಬರಗಾಲಿನಿಂದ ನಡೆಸುತ್ತಾ ಆ ಪುರುಷರನ್ನು ಯಮರಾಜ ಭಟರು ಲೋಹಮಯವಾದ ದಂಡದಿಂದ ಹೊಡೆಯುತ್ತಿದ್ದಾರೆ. ಇದನ್ನು ನೋಡ್ದ. ಈ ರೀತಿಯಿಂದ ಒಂದೇ ಆಕಡದೊಳಗೆ ಏನ್ ಹೇಳ್ತಾರೆ, ಅನೇಕ ಪ್ರಕಾರವಾದ ಯಾವ ಭಯಂಕರ ಸ್ಥಾನಗಳಿದ್ದವೋ ಅವುಗಳೆಲ್ಲವನ್ನು ಆ ದೇವತಾ ಪುರುಷನು ನೋಡುತ್ತಿದ್ದನು. ಎಲ್ಲಿ? ಸ್ವಪ್ನದಲ್ಲಿ. ಇನ್ನು ಮತ್ತೆ ಎರಡನೇ ಆಕಡದೊಳಗೆ ಏನ್ ಹೇಳ್ತಾರ ಅನ್ನೋದು ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜಯ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಮಂಗಲ ಹೇಳ್ರಿ. ಓಂ ನಮ ಶಿವ. ಪೂಜೆ ಅಪ್ಪಾಜಿಯವ್ರ ಪಾದಗಳಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಮಂಗಳಾರತಿ ಪದ ಹೇಳ್ತಾರೆ. ಶ್ರೀ ಸಿದ್ಧಾರೂಢಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ, ಶ್ರೀ ಸಿದ್ಧಾರೂಢಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ. ಗಜದಂಡ ಶಿಷ್ಯಾಯ ಮುಖಮಂಡಲಾಭಾಯ ಬ್ರಹ್ಮಾಂಡ ಭೂರ್ಜಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ, ಶ್ರೀ ಸಿದ್ಧಾರೂಢಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ. ಭಕ್ತೈಕ್ಯಪಾಲಾಯ ಮಂಗಲಂ, ಶ್ರೀ ಮುಕ್ತಾತ್ಮವಂದ್ಯಾಯ ಮಂಗಲಂ, ಭಕ್ತೈಕ್ಯಪಾಲಾಯ ಮಂಗಲಂ, ಶ್ರೀ ಮುಕ್ತಾತ್ಮವಂದ್ಯಾಯ ಮಂಗಲಂ. ಶಿವಶಕ್ತಿರೂಪಾಯ ಪರಮುಕ್ತಿದಾತಾಯ ವರಭಕ್ತಿವೇದ್ಯಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ, ಶ್ರೀ ಸಿದ್ಧಾರೂಢಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ. ಅಜ್ಞಾನನಾಶಾಯ ಮಂಗಲಂ, ವರ ಸುಜ್ಞಾನಕೋಶಾಯ ಮಂಗಲಂ, ವಿಜ್ಞಾನಮೂಲಾಯ ಸರ್ವಜ್ಞರೂಪಾಯ ಬ್ರಹ್ಮಜ್ಞಶ್ರೇಷ್ಠಾಯ ಮಂಗಲಂ, ಶ್ರೀ ಶಿವಾವತಾರಾಯ ಮಂಗಲಂ, ಶ್ರೀ ಸಿದ್ಧಾರೂಢಾಯ ಮಂಗಲಂ,
ಮಂಗಲಂ ಶ್ರೀ ಶಿವಾವತಾರಾಯ ಮಂಗಲಂ ವಂಶದುರ್ಗೇಶಾಯ ಮಂಗಲಂ ತವ ವಂಶಾನುಕಂಪಾಯ ಮಂಗಲಂ ವಂಶದುರ್ಗೇಶಾಯ ಮಂಗಲಂ ತವ ವಂಶಾನುಕಂಪಾಯ ಮಂಗಲಂ दासकुमारेशाय शिवपुत्रशिष्याय श्रीपादसेव्याय मङ्गलं श्री शिवावताराय मङ्गलं श्रीसिद्धारूढाय मङ्गलं श्री शिवावताराय मङ्गलं श्री शिवावताराय मङ्गलं श्री शिवावताराय मङ्गलम् हर ओं चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः। जय मंगलम जय नम पार्वतीपति शिव हर हर महादेव। श्रीमज्जगद्गुरु सिद्धारूढ़ स्वामी महाराज की जय। सकल साधु संत महाराज की जय। जय मंगलम जय नम पार्वतीपति ಶಿವ ಹರ ಹರ ಮಹಾದೇವ್. ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕಾರಗಳು. ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ನಮಸ್ಕಾರಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.